3, 2, 1 ಮತ್ತೆ ಹೇಳ್ಬೇಕು ಗುರು. ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ಮತ್ತೆ ಹೇಳ್ಬೇಕು ಗುರು ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಒಂದು ಒಳ್ಳೆ ಮಾಹಿತಿ ಮೂಲಕ ನಿಮ್ಮ ಮುಂದೆ ಬಂದೇ ಬರ್ತೀನಿ ಅಂತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಇರೋ ಕಂಟೆಂಟ್ ಅಂಡ್ ನೋಟಿಸ್ ಪೀರಿಯಡ್. ಎಷ್ಟೋ ಜನಕ್ಕೆ ನೋಟಿಸ್ ಪೀರಿಯಡ್ ಅಂತಂದ್ರೆ ಏನಂತ ಗೊತ್ತಿರಲ್ಲ. ಸೊ ಇದೆಲ್ಲದ್ರ ಬಗ್ಗೆ ಮಾಹಿತಿನ ಇವತ್ತು ಕಂಪ್ಲೀಟ್ ಆಗಿ ನಿಮ್ಗೆ ತಿಳಿಸ್ತೀನಿ. ಇವತ್ತು ವಿಡಿಯೋದಲ್ಲಿ ನೋಡೋದ್ರಿಂದ ನಿಮ್ಗೆ ಏನೇನೆಲ್ಲ ಮಾಹಿತಿ ಸಿಗುತ್ತೆ ಅಂತಂದ್ರೆ, ಒಂದು ನೋಟಿಸ್ ಪೀರಿಯಡ್ ಅಂದ್ರೇನು, 2 ನೋಟಿಸ್ ಪೀರಿಯಡ್ ಕಂಪಲ್ಸರಿ ಮಾಡ್ಲೇಬೇಕಾ, ಅಥವಾ ನೋಟಿಸ್ ಪೀರಿಯಡ್ ಮಾಡ್ದೇನು ನಾವು ಹೋಗ್ಬೋದಾ, ಅದು ನೋಟಿಸ್ ಪೀರಿಯಡ್ ಮಾಡದೇ ಇರೋದು ಕ್ರೈಮಾ. ಸೊ ಇದೆಲ್ಲದಕ್ಕೂ ಒಂದು ಒಳ್ಳೆ ಇನ್ಫಾರ್ಮೇಶನ್ ನೀವು ತಿಳಿಬಹುದು. ಸೊ ವಿಡಿಯೋನ ಕೊನೆವರೆಗೂ ನೋಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಹೇಳ್ದಂಗೆ ನಾನು ನಿಮ್ಗೆ ನೋಟಿಸ್ ಪೀರಿಯಡ್ ಅಂದ್ರೆ ಏನಪ್ಪ. ಸೊ ನೋಟಿಸ್ ಪೀರಿಯಡ್ ಅಂತಂದ್ರೆ ಇಷ್ಟೇ ಫ್ರೆಂಡ್ಸ್, ನೀವು ಯಾವುದೇ ಒಂದು ಕೆಲಸಕ್ಕೆ ನೀವು ಹೋಗಿ ಸೇರ್ಕೊಂಡಿರ್ತೀರಾ, ಆ ಕೆಲಸನ ಮತ್ತೆ ನೀವು ಬಿಡ್ಬೇಕಾದಾಗ ಅದೇ ತರ ಒಂದು ಫಾರ್ಮಾಲಿಟಿ ರೀತಿಲಿ ಬಿಡ್ಬೇಕಾಗುತ್ತೆ. ನೋಟಿಸ್ ಪೀರಿಯಡ್ ಬಂದು 1 ವಾರ ಇರ್ಬೋದು, 15 ದಿನ ಇರ್ಬೋದು, 1 ತಿಂಗಳು ಇರ್ಬೋದು, 2 ತಿಂಗಳು ಇರ್ಬೋದು, 3 ತಿಂಗಳು ಇರ್ಬೋದು, ಮ್ಯಾಕ್ಸಿಮಮ್ 6 ಮಂತ್ ವರೆಗೂ ಇದೆ. ಸೊ ಅದೇ ರೀತಿ ಸೊ ನೋಟಿಸ್ ಪೀರಿಯಡ್ ಅನ್ನೋದು ನಾವು ಮುಗಿಯೋ ಕೊನೆ ಹಂತದಲ್ಲಿ ನಾವು ಮಾಡಲೇಬೇಕು. ಅದು ಮಾಡಲೇಬೇಕಾ? ಹೌದು, ಮಾಡಲೇಬೇಕು. ಯಾಕಪ್ಪ ನೋಟಿಸ್ ಪೀರಿಯಡ್ ಮಾಡಲೇಬೇಕು ಅಂತ ನಿಮ್ಗೊಂದು ಗೊಂದಲ ಇರ್ಬೋದು. ಸೊ ನೋಟಿಸ್ ಪೀರಿಯಡ್ ಯಾಕೆ ಮಾತಾಡಬೇಕು ಅಂತಂದ್ರೆ ನಾನು ಹೇಳ್ತೀನಿ ನೋಡಿ. ನೀವು ಯಾವುದೇ ಒಂದು ಹೊಸ ಕಂಪ್ನಿಗೆ ನೀವು ಒಂದು ಜಾಬ್ಗೆ ಸೇರ್ಕೊಂತಾ ಇದ್ದೀರಾ ಅಂತ ಅಂದಾಗ, ಅಲ್ಲಿ ನೀವು ಹೋದ ತಕ್ಷಣ ನಿಮ್ಗೆ ಜಾಬ್ ಕೊಡ್ತಾರಾ? ಇಲ್ಲ. ಸೊ ಎಲ್ಲದಕ್ಕೂ ಒಂದು ಫಾರ್ಮಾಲಿಟೀಸ್ ಅಂತ ಇರುತ್ತೆ. ಆ ಫಾರ್ಮಾಲಿಟಿ ಪ್ರಕಾರ ನಿಮಗೆ ಫಸ್ಟ್ ಇಂಟರ್ವ್ಯೂ ಆಗಬೇಕು. ಇಂಟರ್ವ್ಯೂ ಆದಮೇಲೆ ನೀವೆಲ್ಲ ಕ್ಲಿಯರ್ ಆಗಬೇಕು. ಕ್ಲಿಯರ್ ಆದಮೇಲೆ ನೀವು ಜಾಯ್ನಿಂಗ್ಗೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೊಡಬೇಕು. ವೆರಿಫೈ ಆಗುತ್ತೆ, ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಆಗುತ್ತೆ. ಇವೆಲ್ಲ ಆದಮೇಲೆ ನಿಮ್ಗೆ ಆಫರ್ ಲೆಟರ್ ಬರುತ್ತೆ. ಆಫರ್ ಲೆಟರ್ ಅಕ್ಸೆಪ್ಟ್ ಮಾಡಾದ್ಮೇಲೆ ನೀವು ಜಾಬು, ಟ್ರೈನಿಂಗು, ಆಮೇಲೆ ಜಾಬ್. ಹಾಗೆ ನೀವು ಕೆಲಸನ ಬಿಡಬೇಕಾದಾಗ್ಲೂ ಅಷ್ಟೇ ಅದೇ ರೀತಿ ಫಾರ್ಮಾಲಿಟೀಸ್ ಇರುತ್ತೆ. ನೀವು ಏಕಾಏಕಿ ಬಿಡ್ತೀನಿ ಅನ್ನಂಗಿಲ್ಲ. ಎಲ್ಲ ಕಂಪ್ನಿಗಳು ಅವರದೇ ತರಹದ ನೋಟಿಸ್ ಪೀರಿಯಡ್ ಟೈಮ್ ಇರುತ್ತೆ. ಕೆಲವು ಕಂಪ್ನಿ 15 ದಿನ ಇರ್ಬೋದು, ಕೆಲವು ಕಂಪ್ನಿ 1 ತಿಂಗಳು ಇರ್ಬೋದು, ಕೆಲವು ಕಂಪ್ನಿ 2 ತಿಂಗಳು ಇರ್ಬೋದು. ಎಲ್ಲಾ ಕಂಪ್ನಿಲಿ ಇಷ್ಟೇ ನೋಟಿಸ್ ಪೀರಿಯಡ್ ಅಂತ ಇರಲ್ಲ, ಮ್ಯಾಂಡೇಟರಿ ಅಲ್ಲ. ಆ ಕಂಪ್ನಿ ಪ್ರಕಾರ, ಆ ಕಂಪ್ನಿ ಆಕ್ಟ್ ಪ್ರಕಾರ ಅವ್ರಿಗೆ ಇಷ್ಟ ಬಂದಷ್ಟು ಅಂದ್ರೆ ಎಷ್ಟೊಂದು ಇಟ್ಕೊಳಂಗಿಲ್ಲ. ಮಿನಿಮಮ್ ಎಲ್ಲ ಆಲ್ಮೋಸ್ಟ್ ಎಲ್ಲ 3 ಮಂತ್ಸ್ ಒಳಗಡೆ ಇಟ್ಕೊಂತಾರೆ. ಮ್ಯಾಕ್ಸಿಮಮ್ 3 ಮಂತ್ಸ್ ಅಂತ ಹೇಳ್ಬೋದು. ಆಯ್ತು, ಆಮೇಲೆ ನೋಟಿಸ್ ಪೀರಿಯಡ್ ಎಷ್ಟು ದಿನ ಮಾಡಬೇಕು ಅಂತ ನಿಮ್ಗೊಂದು ಐಡಿಯಾ ಬಂತು. ಈಗ ನೋಟಿಸ್ ಪೀರಿಯಡ್ ನ ಯಾವಾಗ ಗೊತ್ತಾಗುತ್ತೆ? ನೀವು ಒಂದು ಕಂಪ್ನಿಲಿ ನೀವು ಆಫರ್ ಲೆಟರ್ ಸೈನ್ ಮಾಡ್ತಿರ್ತೀರಲ್ಲ, ಆವಾಗಲೇ ನಿಮ್ಗೆ ಆಫರ್ ಲೆಟರ್ ಹಿಂದೆ ಇರುತ್ತೆ ನೋಟಿಸ್ ಪೀರಿಯಡ್ ಹೇಗೆ. ಸೊ ಇದನ್ನೆಲ್ಲ ಕಂಪ್ಲೀಟ್ ಆಗಿ ಓದ್ಬಿಟ್ಟು ಆಮೇಲೆ ನೀವು ಜಾಯ್ನ್ ಆಗ್ಬೇಕು. ಯಾವುದೇ ಕಂಪ್ನಿಗೆ ಹೋಗ್ಬೇಕಾದ್ರು ಇದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಬರೀ ನೋಟಿಸ್ ಪೀರಿಯಡ್ ಅಂತಲ್ಲ, ಎಲ್ಲ ಟರ್ಮ್ಸ್ ನ ನೀವು ಚೆನ್ನಾಗಿ ಓದೋದ್ರಿಂದ ನಿಮ್ಗೆ ಮುಂದೆ ಯಾವುದು ಅನಾಹುತ ಆಗದೆ ಇರೋಂತ ಸಿಚುವೇಶನ್ ನಿಮಗೆ ಬರಲ್ಲ. ಅಕಸ್ಮಾತ್ ನೀವು ಹೋಗದೆ ಆದ್ರೆ ನೀವು ಕೇಟ್ರಿ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಈಗ ನೋಟಿಸ್ ಪೀರಿಯಡ್ ಕಂಪಲ್ಸರಿ ಮಾಡ್ಲೇಬೇಕಾ, ಮಾಡದೆ ಹೋದ್ರೆ ಆಗಲ್ವಾ ಅಂತ ನಿಮ್ಗೊಂದು ಡೌಟ್ ಇರ್ಬೋದು. ನನ್ನ ಪ್ರಕಾರ ಅಥವಾ ಅಕಾರ್ಡಿಂಗ್ ಟು ಲಾ ಪ್ರಕಾರ ನೀವು ನೋಟಿಸ್ ಪೀರಿಯಡ್ ಮಾಡ್ಲೇಬೇಕು. ಅದು ಕಂಪಲ್ಸರಿ. ಹಾಗಂತ ಮಾಡ್ಲೇಬೇಕು ಅಂತ ನಿಮ್ಗೆ ಯಾರು ಫೋರ್ಸ್ ಮಾಡಂಗಿಲ್ಲ. ಏನಪ್ಪ ಇವನು ಮಾಡ್ಲೇಬೇಕು ಅಂತಿದ್ದಾನೆ, ಕಂಪಲ್ಸರಿ ಅಂತಿದ್ದಾನೆ, ಬಟ್ ಮಾಡಬಾರ್ದು ಅಂತ ಫೋರ್ಸ್ ಮಾಡಬಾರ್ದು ಅಂತಾನು ಹೇಳ್ತಿದ್ದಾನೆ. ತಲೆ ಕೆಡ್ತಾ ಇದೆಯಾ ಅಂತ ನಿಮ್ಗೆ ಅನ್ಸ್ಬೋದು. ಬಟ್ ನಿಜ ಫ್ಯಾಕ್ಟ್ ಅದೇ. ಯಾಕಂತಂದ್ರೆ ಯಾವುದೇ ಕಂಪ್ನಿ ಆದ್ರೂ ಅಷ್ಟೇ ತಮ್ಮ ಎಂಪ್ಲಾಯಿಗಳನ್ನ ವಿತೌಟ್ ನೋಟಿಸ್ ಪೀರಿಯಡ್ ಯಾರು ಕಳ್ಸೋಕೆ ಇಷ್ಟಪಡೋದು ಇಲ್ಲ. ಅದು ಕಂಪ್ನಿ ರೂಲ್ಸೇ ಅಲ್ಲ. ಸೊ ನೀವು ಯಾವ್ದಾದ್ರು ಒಂದು ಕಂಪ್ನಿಲಿ ನಿಮ್ಗೆ ನೋಟಿಸ್ ಪೀರಿಯಡ್ ಇಲ್ಲ ಅಂತಂದ್ರೆ ಮೇ ಬಿ ಅಲ್ಲಿ ನಿಮ್ಗೆ ESI PF ಅಥವಾ ಕಂಪ್ನಿ ಆಕ್ಟ್ ಪ್ರಕಾರ ಅವ್ರು ನಿಮ್ನ ನಡೆಸ್ಕೊಂತಾ ಇಲ್ಲ ಅಂತ ಹೇಳ್ಬೋದು. ಕಂಪ್ನಿ ಆಕ್ಟ್ ನ ಫಾಲೋ ಮಾಡೋರು, ಸೊ ಎಲ್ಲರೂ ನೋಟಿಸ್ ಪೀರಿಯಡ್ ಅನ್ನೋದು ಇದ್ದೇ ಇರುತ್ತೆ ಯಾವುದೇ ಒಂದು ಕಂಪ್ನಿಲಿ. ನನ್ನ ಮೇಲೆ ಆಣೆ ಇಟ್ಟಳು. ಈ ನೋಟಿಸ್ ಪೀರಿಯಡ್ ನಾವು ಕಂಪಲ್ಸರಿ ಮಾಡ್ಲೇಬೇಕು ಫ್ರೆಂಡ್ಸ್. ಯಾಕಂತಪ್ಪ ಅಂತಂದ್ರೆ, ನೀನು ಯಾವುದೇ ಒಂದು ಕಂಪ್ನಿಲಿ ಅಷ್ಟೇ ನೀನು ನೋಟಿಸ್ ಪೀರಿಯಡ್ ಮಾಡದೆ ನೀನು ಇನ್ನೊಂದು ಕಂಪ್ನಿಗೆ ಹೋದೆ ಅಂತಂದ್ರೆ ಆ ಕಂಪ್ನಿಯವರು ನಿಮ್ಮ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ನ ಕೇಳ್ತಾರೆ. ಸೊ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಕೊಡ್ಬೇಕು ಅಂತಂದ್ರೆ ನಿಮ್ಮ ಹಳೆ ಕಂಪ್ನಿಲಿ ನೀವು ನಿಮ್ಮ ಸಂಬಂಧನ ಚೆನ್ನಾಗಿ ಇಟ್ಕೊಂಡಿರ್ಬೇಕು. ನೀವು ನೋ ವೇ ಚಾನ್ಸೇ ಇಲ್ಲ, ನೋ ವೇ. ಹೇಳ್ದೆ ಕೇಳದೆ ಅಪ್ಸ್ಕೊಂಡಾದ್ರೆ
ಅವ್ರು ನಿಮ್ಮನ್ನ ನೋಡ್ಕೊಂತಾರ? ಆಮೇಲೆ ಮುಂದೆ ಆಗುತ್ತಾ? ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಬರ್ತಾರೆ ಫ್ರೆಂಡ್ಸ್. ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಅಲ್ಲಿ ಒಂದು ಬ್ಲ್ಯಾಕ್ ಮಾರ್ಕ್ ಆಯ್ತು ಅಂತ ಅನ್ಕೊಳ್ಳಿ, ನೀವ್ ಏನೇ ಮಾಡಿರಿ ಮುಗೀತು, ಕೇಳ್ಕತಕ್ ನಾಟಕ್ ಬಂದ್. Why? Fate. ಅಂತಂದ್ರೆ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಅನ್ನೋದು ಒಬ್ಬ ವ್ಯಕ್ತಿ ತನ್ನ ಹಿಂದಿನ ಅಥವಾ ಅವನೊಂದು ಕೇಸ್ಗಳಿರೋದು, ಅಥವಾ ಪೊಲೀಸ್ ಕೇಸ್ ಆಗಿದೆಯಾ, ಅವನ ಮೇಲೆ ಕ್ರೈಮ್ ಆಗಿದೆಯಾ, ಅಥವಾ ಹಿಂದಿನ ಕೆಲಸದಲ್ಲಿ ಅವನು ಹೇಗಿದ್ದ, ಅವನ ಆಟಿಟ್ಯೂಡ್ ಏನು, ಎಲ್ಲದ್ರ ಬಗ್ಗೆ ರಿಸರ್ಚ್ ಮಾಡೋಕ್ಕೆ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಟೀಮ್ ಇರುತ್ತೆ. ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಟೀಮ್ ಇಲ್ಲ ಅಂತಂದ್ರೆ ಎಷ್ಟೋ ಜನ ಫೇಕ್ ಆಗಿ ಬಂದು ಸೇರ್ಕೊಬೋದು, ಫೇಕ್ ಆಗಿ ಲೆಟರ್ ಕೊಡ್ಬೋದು. ನೀವು ಇನ್ನೂ ಅನ್ಕೊಬೋದು, ಫೇಕ್ ಆಗಿ ಲೆಟರ್ ಕೊಡ್ಬೋದಾ? ಪಕ್ಕಾ ತಗ್ಲಾಕೊಂತೀರಾ? ಮಕ್ಕಳು ಈ ರೌಡಿ ರಂಗನಿಗೆ ಭಗವಾನಿಗೆ ಟೀ ಬಿಸ್ಕೆಟ. ಯಾಕಪ್ಪ ಅಂತಂದ್ರೆ ನೀವು ಫೇಕ್ ಆಗಿ ಕೊಡೋದ್ರಿಂದ ನೀವು ಸಣ್ಣ ಪುಟ್ಟ ಕಂಪ್ನಿಲಿ ನೀವು ಹೆಂಗೋ ಹೋಗ್ಬೋದು. ಒಂದು ಒಳ್ಳೆ ರೆಪ್ಯುಟೇಷನ್ ಕಂಪ್ನಿಲಿ ಹೋಗ್ತೀರಾ ಅಂತಂದ್ರೆ ಅವ್ರ ಪಕ್ಕ ಚೆನ್ನಾಗಿ ಸ್ಟ್ರಿಕ್ಟ್ ಫಾಲೋ ಮಾಡೋದು. ಸೊ ಅವ್ರೇನ್ ಮಾಡ್ತಾರೆ, ಮುಲಾಜೆ ಮಾಡಲ್ಲ. ನೀವು ಎಂಥವ್ರೇ ಆಗಲಿ, ನೀವು ಯಾವುದೇ ಡೆಸಿಗ್ನೇಷನ್ ಇರಲಿ, ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಫೇಲ್ ಆಯ್ತಾ, ನೀವು ರಿಜೆಕ್ಟ್. ನಿಮ್ಗೆ ಆಫರ್ ಲೆಟರ್ ಏನೇ ಬಂತು ಅಂದ್ರೆ ಒಂದು ಸಣ್ಣದ ಮೇಲೆ ಹಾಕ್ತಾರೆ, ವಿ ಆರ್ ರಿವೋಕ್ ಯುವರ್ ಆಫರ್ ಲೆಟರ್ ಅಂತಂತ. ಹಾಕಿದ್ಮೇಲೆ ಮುಗೀತು ಅಷ್ಟೇ, ನೀವೇನು ಮಾಡೋಕ್ಕಾಗಲ್ಲ. ಅಕಾರ್ಡಿಂಗ್ ಟು ಕಂಪ್ನಿ ಆಕ್ಟ್ ಪ್ರಕಾರ ನೀವು ಆ ಕಂಪ್ನಿಗೆ ನೀವು ಜಾಯ್ನ್ ಆಗಲ್ಲ. ಹಾಗೆ ಗುರು ನೀನ್ ಏನಾರು ಅನ್ಕೋ ಗುರು, ನಾವು ಅಂತೂ ನೋಟಿಸ್ ಪೀಡ್ ಮಾಡಲ್ಲ ಅಂತಂತ ನೀವು ಅನ್ಕೊಂಡಿದ್ರೆ, ನೋಟಿಸ್ ಪೀಡ್ ಮಾಡದೆ ಹೋದ್ರೆ ಏನೇನೆಲ್ಲ ಡಿಸ್ಅಡ್ವಾಂಟೇಜ್ ಇದೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ ಇವತ್ತು. ಸೊ ನೋಟಿಸ್ ಪೀಡ್ನ ಇವತ್ತು ಈಗ ಯಾವುದೋ ಒಂದು ಕಂಪ್ನಿಲಿ ಸೇರ್ಕೊಂಡಿದ್ದೀರಾ, ಈಗ ನೋಟಿಸ್ ಪೀಡ್ ಮಾಡಿಲ್ಲ, ನೀವು ಅಲ್ಲಿಂದ ಬಿಟ್ಟಿದ್ದೀರಾ, ಮತ್ತೆ ಫೋನ್ ಇಲ್ಲ, ಏನೂ ಇಲ್ಲ. ಸೊ ಈ ಸಿಚುವೇಶನಲ್ಲಿ ನಿಮಗೆ ಯಾವ ರೀತಿ ನೀವು ಫೇಸ್ ಮಾಡಬೇಕು ಅಂತಂದರೆ, ಒಂದು ಆ ಕಂಪ್ನಿಯವರು ನಿಮಗೆ ಫೋನ್ ಮಾಡ್ಬೋದು ಅಥವಾ ಮೇಲ್ ಮಾಡ್ಬೋದು, 3 ದಿನ 4 ದಿನ ನೋಡ್ತಾರೆ. ಸೊ ನೀವು ಮತ್ತೆ ಏನು ಫೋನ್ಗಿನ ಏನು ಮಾಡಿ ಅಂದರೆ ಪಕ್ಕ ಏನು ಮಾಡ್ತಾರೆ, ಅಪ್ಸ್ಕಾಂಡ್ ಅಂತ ಬರೆದ್ಬಿಟ್ಟು ನಿಮ್ಮನ್ನ ಅಲ್ಲಿಂದ ಕೆಲಸದಿಂದ ವಜಾ ಮಾಡ್ತಾರೆ. ಸೊ ನಿಮ್ಮನ್ನ ಕೆಲಸದಿಂದ ಏನೋ ತೆಗ್ದಾಕ್ತಾರೆ. ಬಟ್ ನೀವು ಅನ್ಕೊಬೋದು, ಈಗ ಒಂದು ಒಳ್ಳೆ ಕಂಪ್ನಿಗೆ ನನಗೆ ಆಫರ್ ಲೆಟರ್ ಆಗಿದೆ, ಅಲ್ಲಿ ಹೋಗ್ಬೇಕು ಅಂತಂದರೆ ಅವ್ರ ಎಕ್ಸ್ಪೀರಿಯನ್ಸ್ ಲೆಟರ್ ಕೇಳ್ತಾರ. ನೀವು 1 ತಿಂಗಳು ಮಾಡಿರಿ, 1 ವಾರ ಮಾಡಿರಿ, ಬಟ್ ಅವ್ರು ನಿಮ್ಮನ್ನ ಕೇಳ್ತಾರೆ, ಹೆಂಗೆ ಗೊತ್ತಾಗುತ್ತೆ ಗುರು, ನಾನು 1 ವಾರ ಮಾಡಿದ್ದೀನಿ, ಅವ್ರಿಗೆ ಹೆಂಗೆ ಗೊತ್ತಾಗ್ಬಿಡುತ್ತೆ ನಾನು ಅಲ್ಲಿ ಕಂಪ್ನಿ ನಾನು ಮಾಡಿದ್ದು, ನಾನು ಹೇಳ್ಕೊಳ್ಳೋದಿಲ್ಲ, ನಾನು ಫ್ರೆಶ್ ಅಂದ್ಬಿಡ್ತೀನಿ ಅಂತ ಅನ್ಕೊಬೋದು ನೀವು. ಬಟ್ ಆದರೆ ನೀವು 1 ವಾರ ಮಾಡಿ ಯಾವುದೇ ಕಂಪ್ನಿ ಜಾಯ್ನ್ ಆಗಬೇಕು ಅಂದರೆ EF PF ಎಲ್ಲ ಫಸ್ಟೇ ಕ್ರಿಯೇಟ್ ಆಗಿರುತ್ತೆ. ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. PF ಇಂದ ನಿಮ್ಮನ್ನ ಹಿಡ್ದಾಕ್ಬಿಡ್ತಾರೆ. ಎಲ್ಲೇ ಹೋಗಿ ನೀವು ಜಾಯ್ನ್ ಆಗಿ PF ಅಕೌಂಟ್ ನಿಮ್ದು ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಓದ್ದು ಬಂದ್ಬಿಡುತ್ತೆ. ಇಷ್ಟು ಕಂಪ್ನಿಲಿ ನೀನು ವರ್ಕ್ ಮಾಡಿದ್ಯಾ, ಇಷ್ಟು ಕಂಪ್ನಿ ಪ್ರಕಾರ ನಿನ್ಗೆ ಇಷ್ಟು ಆಫರ್ ಲೆಟರ್ ನಿಮ್ಗೆ ಕೊಡ್ಲೇಬೇಕು ಅಂತ ಹೇಳ್ತಾರೆ. ಹಾಗೆ ಈಗ ಗೊತ್ತಾಯ್ತು. ಏನ್ ಮಾಡ್ತೀರಾ? ಆ ಕಾರಣಕ್ಕೆ ನೀವು ನೋಟಿಸ್ ಪೀಡ್ ಮಾಡೋದು ಉತ್ತಮ. ಇನ್ನೊಂದು, ನೋಟಿಸ್ ಪೀಡ್ ಮಾಡದೆ ಹೋದ್ರೆ ಏನಾಗುತ್ತೆ ಅಂತ ಕಂಪ್ನಿಯವರು ನಿನ್ನ ಅಪ್ಸ್ಕೊಂಡ್ ಅಂತ ಅಂತಾರೆ. ನಿಮ್ಗೆ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಲೆಟರ್ ಕೊಡಲ್ಲ, ಅಥವಾ ನಿಮ್ಗೆ ಯಾವುದೇ ರೀತಿ ಫೈನಾನ್ಸ್ ಸೆಟಲ್ಮೆಂಟ್ ಆಗಲ್ಲ, ಮತ್ತೆ ನಿಮ್ಗೆ ಯಾವುದೇ ರೀತಿಯ ಸೌಲಭ್ಯಗಳಿರ್ಬೋದು, ಅಥವಾ ನಿಮ್ಗೆ ಯಾವುದೇ ರೀತಿಯ ಲಾಸ್ಟ್ ಸೆಂಡ್ ಆಫ್ ಅಥವಾ ಯಾವುದು ಇರಲ್ಲ. ನೀವೊಂಥರ ಕದ್ದು ಹೊಂಟೋದಂಗೆ, ಓಡೋದಂಗೆ. ನೀವು ಈ ಫೋಟೋದಲ್ಲಿ ನೋಡಿ, ಈ ಗೂಗಲಲ್ಲಿ ನಾನು ಸರ್ಚ್ ಮಾಡಿರೋದ್ರಲ್ಲಿ ಪ್ರಕಾರ ನೋಟಿಸ್ ಪೀಡ್ ಮಾಡದೇ ಇರೋದು ಒಂದು ಇಲ್ಲಿಗಲ್ ಆಕ್ಟಿವಿಟಿ. ನೋಟಿಸ್ ಪೀಡ್ ಮಾಡದೇ ಇರೋದು ನಿಮ್ಮ ಕರಿಯರ್ಗೆ ಒಂದು ಬ್ಲ್ಯಾಕ್ ಮಾರ್ಕ್. ಅದೊಂದು ರಾಂಗ್. ಬಿಕಾಸ್ ಯಾಕಂದ್ರೆ ನೀವು ಆಫರ್ ಲೆಟರ್ ಅಲ್ಲಿ ಸೈನ್ ಮಾಡಿರ್ತೀರಲ್ಲ, ಆವಾಗ ನಾನು ನೋಟಿಸ್ ಪೀಡ್ ಮಾಡೇ ಬಿಡ್ತೀನಿ ಅಂತ ಹಾಕಿರ್ತೀರ. ಎಲ್ಲರೂ ಅಷ್ಟೇ ಹಂಗೆ ಸೈನ್ ಮಾಡಿಸ್ಕೊಂಡಿರ್ತಾರೆ. ನೀವೇನಾದ್ರು ಅದನ್ನ ಬ್ರೇಕ್ ಮಾಡಿದ್ರಿ ಅಂದ್ರೆ ನೀವು ಬ್ರೀಚ್ ಮಾಡ್ದಂಗೆ, ಅಂದ್ರೆ ಒಂದು ಕಂಪ್ನಿಗೆ ನೀವು ಮೋಸ ಮಾಡ್ದಂಗೆ. ನೀವು ಹಿಂದಿನ ಕಂಪ್ನಿಯಲ್ಲಿ ನೀವು ಎಷ್ಟೇ ದೊಡ್ಡ ಚೆನ್ನಾಗಿ ನೀವು ಕೆಲಸ ಮಾಡಿರ್ಬೋದು, ಅಲ್ಲಿ ನಿಮಗೆ ಬಾಸ್ಗಳು ನಿಮ್ಗೆ ಚೆನ್ನಾಗಿ ಫ್ರೆಂಡ್ಸ್ ಇರ್ಬೋದು, ನಿಮ್ಮ ಮ್ಯಾನೇಜರ್ಗಳು ನಿಮ್ಗೆ ಸಪೋರ್ಟ್ ಇರ್ಬೋದು. ಬಟ್ ಅವ್ರಿಗೆ ಕೇಳದೆ ನೀವು ಕೆಲಸ ಬಿಟ್ರೆ ಅವ್ರು ಯಾರು ನಿಮ್ಮನ್ನ ಕೇರೆ ಮಾಡಲ್ಲ. ಹಂಗೋ ಹಿಂಗೋ ನೀವು ನೋಟಿಸ್ ಪೀಡ್ ಮಾಡದೆ ಬಿಟ್ರೆ ನಿಮ್ಗೆ ಇನ್ನೊಂದು ಕೆಲಸ ಹುಡುಕ್ತಾ ಇದ್ದೀರಾ, ಕೆಲಸ ಅಂತೂ ಸಿಗ್ತಾನೆ ಇಲ್ಲ ಗುರು, ಸಿಕ್ಕಿದ ಕೆಲಸನೂ ಬರ್ತಾ ಇಲ್ಲ. ಆಗ ಏನೋ ಅಪ್ಪ ಅಮ್ಮ ಚೆನ್ನಾಗಿದ್ರು, ಚೆನ್ನಾಗಿ ದುಡ್ಡಿತ್ತು ಅಂದ್ರೆ ಓಕೆ. ನಮ್ಮಂತ ಮಿಡಲ್ ಕ್ಲಾಸ್ಗಳ ಗತಿ ಏನು ಗುರು? ಆಗ ಇರೋ ಕಮಿಟ್ಮೆಂಟ್ಗಳಲ್ಲಿ EMI ಕಟ್ಟೋದಿಲ್ಲಿ, ಮನೆ ಬಾಡಿಗೆ ಕಟ್ಟೋದಿಲ್ಲಿ, ಕರೆಂಟ್ ಬಿಲ್ಲು, ನೀರು ಬಿಲ್ಲು. ಈಗೇನೋ DKC ಸರ್ಕಾರ ಬಂದ್ಬಿಟ್ಟು ಕರೆಂಟ್ ಬಿಲ್ ಅನ್ನೊಂದು ಕಮ್ಮಿ ಆಗಿದೆ. ಅದು ಬಿಟ್ರೆ ತರಕಾರಿ ಗಿರ್ಕಾರಿ ಎಲ್ಲ ಒಂದು ಡಬಲ್ ಮಾಡ್ಕೊಂಡು ಹಂಗೋ ಹಿಂಗೋ ಏನಂತೂ ಉಳ್ಸಕ್ಕಂತೂ ಆಯ್ತಿಲ್ಲ.
ಅಲ್ಲಿಂದ ಅಲ್ಲಿಗೆ ನದಿಲಿ ಹುಣ್ಸೆಣ್ಣ ತೇಳದಂಗೆ ಹೋಗ್ತಾ ಇರುತ್ತೆ ನಾವು ದುಡ್ದಿದ್ದೆಲ್ಲ. ಸೊ ಮಿಡಲ್ ಕ್ಲಾಸ್ ಲೈಫು ಇಷ್ಟೇ ಗುರು, ಏನು ಮಾಡಕ್ಕಾಗಲ್ಲ. ಇಷ್ಟೋ ತನಕ ನಾನು ನೋಟಿಸ್ ಪೀರಿಯಡ್ ಬೇಕು ಅಂತಾನೆ ಮಾಡಲ್ಲ ಅಂತಂದವ್ರ ಬಗ್ಗೆ ನಾನು ಹೇಳ್ದೆ. ಫೋರ್ಸ್ ಮಾಡಂಗಿಲ್ಲ ಅಂತ. ಯಾಕೆ ಫೋರ್ಸ್ ಮಾಡಂಗಿಲ್ಲ ಅಂದ್ರೆ ನಿಮ್ಮಲ್ಲಿ ಒಂದು ಜೆನ್ಯೂನ್ ರೀಸನ್ ಇದ್ರೆ ನೀವು ಇದನ್ನ ಬ್ರೇಕ್ ಮಾಡ್ಬೋದು. ವಾವ್, ಹೌದಾ ಅಂದ್ರೆ ಏನು, ಯಾವ ತರ, ಹೆಂಗೆ ಅಂತ ನಿಮ್ಗೆ ಡೌಟ್ ಇರ್ಬೋದು. ಸೊ ನೋಡೋಣ. ಸೊ ನೋಟಿಸ್ ಪೀರಿಯಡ್ನ ನೀವು ಯಾವ್ಯಾವ ಟೈಮಲ್ಲಿ ಬ್ರೇಕ್ ಮಾಡ್ಬೋದು ಅಂತಂದ್ರೆ, ನಿಮ್ಗೆ ಏನಾದ್ರು ಹೆಲ್ತ್ ಇಶ್ಯೂ ಇದ್ದಾಗ. ಹೆಲ್ತ್ ಇಶ್ಯೂ ಅಂತಂದ್ರೆ ನಿಮ್ಗೆ ಏನಾದ್ರು ಒಂದು ಹೋಗೋ ದಾರಿಯಲ್ಲಿ ಆಕ್ಸಿಡೆಂಟ್ ಆಗಿರ್ಬೋದು, ಅಥವಾ ಏನೋ ಒಂದು ಅಚಾನಕವಾಗಿ ಏನಾದ್ರು ಒಂದಾಗಿ ನಿಮ್ಮ ಆರೋಗ್ಯ ಸ್ಥಿತಿ ಗಂಭೀರ ಆದಾಗ, ಸೊ ನೀವು ನಿಮ್ಮ ಪರಿಸ್ಥಿತಿಯನ್ನು ನಿಮ್ಮ ಎಂಪ್ಲಾಯರ್ಗೆ ಹೇಳ್ಬೋದು. ಸೊ ಅವ್ರ ಕಡೆಯಿಂದ ನನಗೆ ಈ ಕೆಲಸ ಮಾಡೋಕ್ಕಾಗಲ್ಲ, ಅಥವಾ ಈಗ ನಿಮ್ಗೆ ಏನಾದ್ರು ಕೈಯೋ ಕಾಲು ಏನಾದ್ರು ಫ್ರ್ಯಾಕ್ಚರ್ ಆಗೋಯ್ತು, ನೀವು ಒಂದು 2-3-6 ಮಂತ್ ನೀವು ಕೆಲಸನೇ ಮಾಡೋಕ್ಕಾಗಲ್ಲ, ನೀವು ರೆಸ್ಟ್ ಮಾಡಬೇಕು ಅನ್ನೋ ಟೈಮಲ್ಲಿ, ಇಂಥ ಟೈಮಲ್ಲೆಲ್ಲ ಕಂಪ್ನಿಯವ್ರ ಕಡೆಯಿಂದ ನಿಮಗೆ ಅವ್ರಿಗೆ ನಾವು ಈ ಥರ ಜೆನ್ಯೂನ್ ರೀಸನ್ನ ಹೇಳಿ ನಾವು ಬೇಕಾದ್ರೆ ನೋಟಿಸ್ ಪೀರಿಯಡ್ನ ಬ್ರೇಕ್ ಮಾಡ್ಬೋದು. ಮತ್ತೆ ಇನ್ನೊಂದೇನಂತಂದ್ರೆ, ನಿಮ್ಗೆ ಸರ್ಜರಿ ಇರ್ಬೋದು ಅಥವಾ ನಿಮ್ಗೆ ಆಪರೇಷನ್ ಆಗಿರ್ಬೋದು, ಯಾವುದೇ ತರ ಈ ತರ ಏನಾದ್ರು ಒಂದು ಸಂದರ್ಭದಲ್ಲಿ ನಿಮ್ಗೆ ಹೆಲ್ತ್ ಇಶ್ಯೂ ಆಗಿ ಅದಕ್ಕೆ ಒಂದು ಜೆನ್ಯೂನ್ ಡಾಕ್ಯುಮೆಂಟ್ ಇತ್ತು ಅಂತಂದ್ರೆ ನೀವು ಪಕ್ಕ ನೋಟಿಸ್ ಪೀರಿಯಡ್ನ ಬ್ರೇಕ್ ಮಾಡ್ಬೋದು. ಎರಡನೇದು, ನಿಮ್ ಪರ್ಸನಲ್ ಇಶ್ಯೂ ಇತ್ತು ಗುರು, ಏನೋ ಈಗ ನೀವು ಇಲ್ಲಿ ಇದ್ದೀರಾ, ಇಲ್ಲಿ ಕೆಲಸ ಮಾಡ್ತಿದ್ರೆ, ಸಡನ್ ಆಗಿ ಊರಲ್ಲಿ ಏನೋ ಆಗೋಯ್ತು, ಏನೋ ಸಮಸ್ಯೆ, ನೀವು ಹೋಗ್ಲೇಬೇಕು. ನೀವು ಹೋಗ್ಲಿಲ್ಲ ಅಂತಂದ್ರೆ ಆ ಸಮಸ್ಯೆ ಪರಿಹಾರ ಆಗಲ್ಲ, ಆ ಸಮಸ್ಯೆ ಇನ್ನೂ ದೊಡ್ಡದಾಗುತ್ತೆ. ಸೊ ಅಂಥ ಸಿಚುವೇಶನ್ಗಳು ಏನಿರ್ಬೋದು, ಅಥವಾ ಏನೋ ಒಂದು ಜಗಳಗಳಿರ್ಬೋದು, ಅಥವಾ ಏನೋ ಒಂದು ಮನೆಯಲ್ಲಿ ತೊಂದರೆ ಆಗಿರ್ಬೋದು, ಅಥವಾ ಯಾರೋ ಒಂದು ಕಿರುಕುಳ ಕೊಡ್ತಾ ಇರ್ಬೋದು. ಇಂಥ ಟೈಮಲ್ಲಿ ನೀವೇನು ಮಾಡ್ಬೇಕು, ನೀವು ಹೋಗ್ಲೇಬೇಕಾಗಿದ್ದು ಪರಿಸ್ಥಿತಿ ಬರುತ್ತೆ. ಆ ಟೈಮಲ್ಲಿ ನೀವು ನೋಟಿಸ್ ಬಿಡು 1 ತಿಂಗಳು 2 ತಿಂಗಳು ನೀವು ಔಟ್ ಹೋಗ್ತೀನಿ ಅಂತಂದ್ರೆ ಯಾರ ಕೈಲೂ ಆಗಲ್ಲ. ಸೊ ಇರೋ ರೀಸನ್ನ ನೀವು ಜೆನ್ಯೂನ್ ಆಗಿ ನಿಮ್ಮ ಎಂಪ್ಲಾಯಿಯರ್ಗಳಿಗೆ ಹೇಳಿದ್ರೆ, ಸೊ ಅವ್ರನ್ನ ನೀವು ಒಲಿಸಿದ್ರೆ ಮಾತ್ರನೇ ನೀವು ಬ್ರೇಕ್ ಮಾಡ್ಬೋದು. ಸೊ ವಿತೌಟ್ ಅವ್ರ ಪರ್ಮಿಷನ್ ಇಲ್ಲದೆ ನಾನು ಹಿಂಗಾಗೋಯ್ತು ನಾನು ಹೋಗ್ತೀನಿ ಅಂತಂದ್ರೆ ಆಗಲ್ಲ. ಸೊ ನೀವು ಅವ್ರಿಗೆ ನಿಮ್ಗೆ ಅವರ ಸಿಚುವೇಶನ್ ನೀವು ಅರ್ಥ ಮಾಡಿಸ್ಬೇಕು. ಎಂಥವ್ರಿಗೆ ಆಗಲಿ ನೀವು ಕ್ಲೀನಾಗಿ ಅವ್ರಿಗೆ ಏನು ಸಂದರ್ಭ ಸಿಚುವೇಶನ್ ನೀವು ಹೇಳಿದ್ರೆ ಅರ್ಥ ಮಾಡ್ಕೊತಾರೆ. ಸೊ ಅರ್ಥ ಮಾಡಿಸೋದು ಒಂದು ಸ್ಕಿಲ್, ಅದನ್ನ ತಲೆಗೆ ಇಟ್ಕೊಳ್ಳಿ. ಸೊ ಆ ಅರ್ಥ ಮಾಡಿಸ್ಕೊಳ್ಳೋಕ್ಕೆ ನೀವು ಯಾವ್ಯಾವ ಥರ ಹೇಳ್ತಿರೋ ಅಥವಾ ಯಾವ ಥರ ನಾಟಕ ಮಾಡ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ, ಇನ್ನೊಂದು ಕಂಪ್ನಿಯವರು ನಿಮಗೆ ಒಂದು ಒಳ್ಳೆ ಆಫರ್ ಕೊಡ್ತಾರೆ ಗುರು, ಒಂದು ಒಳ್ಳೆ ಪ್ಯಾಕೇಜ್ ಕೊಡ್ತಾರೆ. ಪ್ಯಾಕೇಜ್ ಅಂತೂ ಸಾಕಾದ ಗುರು, ಎಲ್ಲ ಓಕೆ ಗುರು. ಬಟ್ ಅವ್ರು ಏನು ಹೇಳಿದ್ರು, ಇಮ್ಮಿಡಿಯೇಟಾಗಿ ಜಾಯ್ನ್ ಆಗಿ ಅಂತಾರೆ. ಇಮ್ಮಿಡಿಯೇಟಾಗಿ ಜಾಯ್ನ್ ಆಗಬೇಕು ಅಂತಂದರೆ ಇಲ್ಲಿ ಎಂಪ್ಲಾಯರ್ ನಮ್ಮನ್ನ ಬಿಡಲ್ಲ, ಅಲ್ಲಿ ಜಾಯ್ನ್ ಆಗೋಕ್ಕೂ ಆಗಲ್ಲ 2 ತಿಂಗಳಾದ್ಮೇಲೆ. ಸೊ ಈಗ ಏನು ಮಾಡೋದು? ಸೊ ಈ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂತಂದರೆ, ನೀವು ನಿಮ್ಮ ಹೊಸ ಎಂಪ್ಲಾಯರ್ಗೆ ಹೇಳಬೇಕು, ಈ ಥರ ನನಗೆ ನೋಟಿಸ್ ಪೀರಿಯಡ್ ಇದೆ, ಈ ನೋಟಿಸ್ ಪೀರಿಯಡ್ನ ನಾನು ಬರೋಕ್ಕಾಗಲ್ಲ. ನೋಟಿಸ್ ಪೀರಿಯಡ್ ಮಾಡದೆ ಹೋಗಬೇಕು ಅಂತಂದರೆ ನಿಮ್ಮ ಎಂಪ್ಲಾಯರ್ಗೆ ಏನು ಕೊಡ್ಬೋದು ಅಂತಂದರೆ, ಸರ್ ನಾನು ನೋಟಿಸ್ ಪೀರಿಯಡ್ ಮಾಡೋಕ್ಕಾಗಲ್ಲ, ಸೊ ಅದ್ರ ಬದಲು ನಿಮ್ಗೆ ಏನಾದ್ರು ಒಂದು ಪೆನಾಲ್ಟಿ ಮೂಲಕ, ಅಥವಾ ಈಗ 1 ತಿಂಗಳು ಇದು ಇತ್ತು ಅಂತಂದರೆ, ನೋಟಿಸ್ ಪೀರಿಯಡ್ ಇತ್ತಂದರೆ ಅದರದ್ದು ಬೇಸಿಕ್ ಸ್ಯಾಲ್ರಿ ನೀವು ಪೇ ಮಾಡ್ಬೋದು. ಪೇ ಮಾಡ್ಬಿಟ್ಟು ನೋಟಿಸ್ ಪೀರಿಯಡ್ನ ನೀವು ಬೈ ಮಾಡ್ಕೊಬೋದು. ಏನು ಗುರು, ನೋಟಿಸ್ ಪೀರಿಯಡ್ ಬೈ ಮಾಡ್ಬೋದಾ? ಪಕ್ಕ ಫ್ರೆಂಡ್ಸ್, ನೋಟಿಸ್ ಪೀರಿಯಡ್ನ ನೀವು ಬೇಕಂತಂದರೆ ನೀವು ದುಡ್ಡು ಕೊಟ್ಟು ಬೈ ಮಾಡ್ಬೋದು. ಅಂದರೆ ನಿಮ್ಮ ಎಂಪ್ಲಾಯರು ನೀವು ಸೈನ್ ಹಾಕೋಲ್ಲ, ಅವ್ರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದ್ದರೆ ಸೊ ಆ ಆಪರ್ಚುನಿಟಿ ಇರುತ್ತೆ. ಹೌದಾ? ಅದು ಬಿಟ್ಟು ನಾವು ಬೇರೆ ಕೆಲಸಕ್ಕೆ ಹೋಗೋಕ್ಕೆ ನಾವೇ ಪೇ ಮಾಡಬೇಕಾ? ನಿಮ್ಮ ಈ ಹೊಸ ಎಂಪ್ಲಾಯರ್ಗೆ ನಿಮ್ಮ ಸಿಚುವೇಶನ್ನ ಅವ್ರಿಗೆ ಹಿಂಗೆ ಹೋಗಿ ಹೇಳಿ. ಸೊ ಇವ್ರ ಹತ್ರ ಹಿಂಗೆ ಹೇಳಿದ್ರೆ, ಸೊ ಹೊಸ ಎಂಪ್ಲಾಯರ್ಗೆ ಏನು ಮಾಡಬೇಕು, ನೀವು ಅವ್ರ ಹತ್ರ ಹೋಗಿ ಇನ್ನೊಂದು ನಾಟಕ ಆಡ್ಬೇಕು. ಏನು ನಾಟಕ ಅಂತಂತಲ್ಲ, ಒಂದು ಫ್ಯಾಕ್ಟ್ ಅವ್ರಿಗೆ ಹೇಳಿ, ಈ ನೋಟಿಸ್ ಪೀರಿಯಡ್ ಇದೆ, ಈ ನೋಟಿಸ್ ಪೀರಿಯಡ್ನ ನಾನು ಬ್ರೇಕ್ ಮಾಡಬೇಕು ಅಂತಂದರೆ ನಮ್ಮ ಪ್ರೀವಿಯಸ್ ಆರ್ಗನೈಸೇಷನ್ ಅವ್ರಿಗೆ ನಾನು ಇಷ್ಟು ಪೆನಾಲ್ಟಿ ಕಟ್ಟಬೇಕು. ಸೊ ಫ್ರೆಂಡ್ಸ್, ಅರ್ಥ ಮಾಡ್ಕೊಳ್ಳಿ, ಎಲ್ಲ ಕಂಪ್ನಿಗಳು ಅಷ್ಟೇ ಇಮ್ಮಿಡಿಯೇಟ್ ಜಾಯ್ನಿಂಗ್ ಬೇಕು ಅಂತಂದರೆ ಅವ್ರ ನೋಟಿಸ್ ಪೀರಿಯಡ್ ನಿಮ್ಗೆ ಎಷ್ಟು, ಈಗ ಒಂದು 20,000-30,000 ಇರುತ್ತೆ ಅಂದ್ಕೊಳ್ಳಿ. ಆ ಅಮೌಂಟ್ನ ಹೊಸ ಕಂಪ್ನಿಯವರೇ ನಿಮಗೆ ನಿಮ್ಮ ಹಳೆ ಕಂಪ್ನಿಗೆ ಪೇ ಮಾಡ್ತಾರೆ. ಪೇ ಮಾಡ್ಬಿಟ್ಟು ನಿಮ್ಮನ್ನ ಹೇಳ್ಕೊತಾರೆ. ಸೊ ಇದೆಲ್ಲ ಲೀಗಲ್ ಆಕ್ಟಿವಿಟಿ. ಸೊ ಈ ಥರ ಲೀಗಲ್ ಆಕ್ಟಿವಿಟಿ ಮೂಲಕ ಹೋದ್ರೆ ನೀವು ಸೇಫ್, ನಿಮ್ಮ ಕರಿಯರು ಸೇಫ್, ಎಲ್ಲ ಸೇಫ್. ಅದು ಬಿಟ್ಟು ಯಾರಿಗೂ ಹೇಳಲ್ಲ, ನಾನು ಹಂಗೆ ಹೋಗ್ತೀನಿ ಅಂತ ಹೋದ್ರೆ
ಮುಗೀತು. ಇನ್ನೊಂದು ಕಾರಣ ಏನು ಅಂತಂದ್ರೆ, ಈಗ ಕೆಲವು ಆಫೀಸ್ಗಳಲ್ಲಿ ಇರ್ಬೋದು ಅಥವಾ ಒಬ್ಬ ಹೆಣ್ಮಕ್ಳುಗಳಿಗೆ ಇರ್ಬೋದು, ಇದು ಜಾಸ್ತಿ ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ಅಂತ ಅನ್ಕೊಂತೇನೆ. ಸೊ ಯಾರು ಹುಡುಗ ಅವ್ರ ಜೊತೆ ಇರೋ ಕೊಲೀಗ್ಸ್ಗಳು ಅವ್ರ ಹತ್ರ ಮಿಸ್ಬಿಹೇವ್ ಮಾಡಿದಾಗ, ಸೊ ಈ ಥರ ಮಿಸ್ಬಿಹೇವ್ ಮಾಡಿದಾಗ ಪಾಶ್ ಅಂತಂದಂತ ಎಲ್ಲ ಕಂಪ್ನಿಲೂ ಇರುತ್ತೆ. ಪಾಶ್ ಅಂತಂದ್ರೆ ಪ್ರಿವೆನ್ಷನ್ ಆಫ್ ಸೆಕ್ಷುಯಲ್ ಹರಾಸ್ಮೆಂಟ್ ಕಮಿಟಿ ಅಂತ. ಸೊ ಈ ಮೂಲಕ ಎಲ್ಲ ಕಂಪ್ನಿಗಳು ಇರ್ಬೋದು, ಅವು ವುಮೆನ್ಗೋಸ್ಕರ ಈ ಒಂದು ಆ್ಯಕ್ಟ್ನ ಎಲ್ಲ ಕಂಪ್ನಿಯಲ್ಲೂ ಇರ್ತಾರೆ. ಸೊ ಇದನ್ನ ಪಾಲಿಸೋದು ಮ್ಯಾಂಡೇಟ್ರಿ. ಸೊ ಈ ಥರ ಮಿಸ್ಬಿಹೇವ್ ಇದ್ದಾಗ ನೀವೇನು ಮಾಡ್ಬೋದು, ನಿಮ್ಮ HR ಹೋಗಿ ದೂರನ್ನು ಕೊಟ್ಟರೆ ಸೊ ಅವ್ರು ಏನಾಗುತ್ತೋ ಅವ್ರ ಕೈಲಿ ಮಾಡ್ಬೋದು. ಬಟ್ ಇಷ್ಟೆಲ್ಲ ಆದ್ರೂ ನಿಮಗೆ ಅಲ್ಲಿ ಕಂಫರ್ಟಬಲ್ ಇಲ್ಲ ಅಂತ ಅಂದಾಗ, ಸರ್ ಈ ಥರ ಆಗ್ತಾ ಇದೆ, ನನ್ನ ಕೈಲಿ ಮಾಡೋಕ್ಕಾಗ್ತಾ ಇಲ್ಲ, ನನ್ನ ಕಂಫರ್ಟ್ ಇಲ್ಲ ಅಂತ ನೀವು ಹೇಳಿ ನಿಮ್ಮ ಎಂಪ್ಲಾಯರು ನಿಮ್ಮ HR ನೀವು ಮನವೊಲಿಸಿದ್ರೆ ನೀವು ಬೇಕಾದ್ರೆ ನೋಟಿಸ್ ಪೀರಿಯಡ್ನ ಬ್ರೇಕ್ ಮಾಡ್ಬೋದು. ಸೊ ಇದಿಷ್ಟು ಕಾರಣಗಳು ನಾನು ರಿಸರ್ಚ್ ಮಾಡಿರೋದು. ಇದಲ್ಲದೆ ನಿಮ್ಗೆ ಯಾವ್ದಾದ್ರು ಬೇರೆ ಥರ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ. ಸೊ ಅದ್ರ ಮೂಲಕ ನಾನು ನಿಮಗೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಎಲ್ಲ ಹೇಳಿದೆ, ಬಟ್ ಈಗ ನೋಟಿಸ್ ಪೀರಿಯಡ್ ಮಾಡಲಿಲ್ಲ, ಹಂಗೆ ಬಿಟ್ಟಿದ್ದಾನೆ, ಬೇರೆ ಕೆಲಸಕ್ಕೆ ಹೋದ, ಅಲ್ಲಿ ಕೆಲಸ ಆಗ್ತಿಲ್ಲ, ನೆಕ್ಸ್ಟ್ ಏನು ಮಾಡೋದು, ಅಷ್ಟೇ ಮುಗ್ದೋಯ್ತಾ ನನ್ನ ಕರಿಯರ್ ಲೈಫು ಅಂತ ನೀವು ಅನ್ಕೋಬೋದು. ಬಟ್ ಇಲ್ಲ ಫ್ರೆಂಡ್ಸ್. ಸೊ ಏನಾಗುತ್ತೆ ಅಂತಂದರೆ, ಬೇಸಿಕಲಿ ನೀವು ಮತ್ತೆ ನಿಮ್ಮ ಪ್ರೀವಿಯಸ್ ಆರ್ಗನೈಸೇಷನ್ ಅವ್ರ ಹತ್ರ ಹೋಗ್ಬಿಟ್ಟು ಆರ್ಡರ್ ಮಾಡೋಂಗಿಲ್ಲ, ರಿಕ್ವೆಸ್ಟ್ ಮಾಡಬೇಕು ಎಂಪ್ಲಾಯರ್ಗೆ ಹೋಗ್ಬಿಟ್ಟು. ಸೊ ನಿಮ್ಗೆ ಯಾವುದೋ ಒಂದು ಫೇಕ್ ರೀಸನ್ ಅಂತ ಅನ್ಕೊಂಬಿಡಿ. ಇರೋ ರೀಸನ್ ಹೇಳಿದ್ರು ಓಕೆ, ಬಟ್ ಇರೋ ರೀಸನ್ನು ಜೆನ್ಯೂನ್ ಇಲ್ಲ ಅಂತಂದರೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಾಕ್ಬಿಟ್ಟು ಚೆನ್ನಾಗಿ ಅವ್ರ ಮನ ಒಲಿಸ್ಬೇಕು. ಆ ಥರ ಹೇಳ್ಕೊಂಡು ನೀವೇನಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಸರ್ ಮನೇಲಿ ಸರ್ ಊರಲ್ಲಿ ಏನೋ ಒಂದು ಸಮಸ್ಯೆ ಆಗಿತ್ತು, ಸೊ ಅಥವಾ ಏನೋ ಆಸ್ತಿ ವ್ಯವಹಾರ ಅಥವಾ ಜಮೀನು ಪ್ರಕಾರ ನಾನು ಹೋಗಲೇಬೇಕಾಗಿತ್ತು. ಸೊ ನಾನು ಎಮರ್ಜೆನ್ಸಿ ಇತ್ತು, ಹೋಗ್ಲೇಬೇಕಾಯ್ತು, ಜಗಳ ಇತ್ತು, ಹೋಗ್ಲೇಬೇಕಾಯ್ತು, ನಾನು ಬರೋಕ್ಕಾಗಲಿಲ್ಲ. ಸೊ ಅವರು ನಿಮ್ಮ ಎಂಪ್ಲಾಯರ್ ಏನು ಹೇಳ್ಬೋದು ಅಂತಂದರೆ, ಒಂದು ನೀವು ಮತ್ತೆ ರೀಜಾಯ್ನ್ ಆಗ್ತೀರಾ, ಓಕೆ, ಈ ಥರ ನಿಮ್ಗೆ ಆಪರ್ಚುನಿಟಿ ಕೊಡ್ಬೋದು. ಇಲ್ವಾ ನೀವು ಮತ್ತೆ ಕಡೆ ಕೆಲ್ಸಕ್ಕೆ ಹೋಗ್ತೀನಿ, ಸೊ ನನಗೆ ಏನಪ್ಪ ಲೆಟ್ರ್ ಕೊಡಿ ಅಂತ ನೀವು ಕೇಳ್ಬೋದು. ಸೊ ರಿಲೀವಿಂಗ್ ಲೆಟ್ರ್ ಕೇಳಿದ್ರೆ ನಿಮ್ಮ ರಿಕ್ವೆಸ್ಟ್ನ ಅವ್ರು ತೊಗೊತಾರೆ, ಬಟ್ ಅದು ಅವ್ರ ಇಷ್ಟ. ಸೊ ನೀವು ಕೇಳ್ಕೊಬೋದು, ರಿಕ್ವೆಸ್ಟ್ ಮಾಡ್ಕೊಬೋದು. ಯಾಕಂತಂದರೆ ನೀವು ಮಾಡಿರೋದು ಒಂದು ಇಲ್ಲೀಗಲ್ ಆ್ಯಕ್ಟಿವಿಟಿ. ಸೊ ನೀವು ಕಂಪ್ನಿಯವರು ಒಪ್ಕೊಂಡು ಅಥವಾ ನಿಮ್ಮ ರೀಸನ್ನೆಲ್ಲ ಅವರು ಓಕೆ ಅಂತ ಅಂದ್ಕೊಂಡ್ರೆ ನಿಮ್ಗೆ ಅವ್ರಿಗೆ ಇಷ್ಟ ಇದ್ದರೆ ಮಾತ್ರ ನಿಮ್ಗೆ ಕೊಡ್ಬೋದು. ನೀವಂತೂ ಅವ್ರನ್ನ ಫೋರ್ಸ್ ಮಾಡೋಂಗೆ ಇಲ್ಲ. ಯಾಕಂತಂದರೆ ನೀವು ಆಲ್ರೆಡಿ ಬ್ರೀಚ್ ಮಾಡಿದ್ದೀರ, ನೀವು ಆಲ್ರೆಡಿ ಮೋಸ ಮಾಡಿದ್ದೀರ ಅವ್ರ ಕಂಪ್ನಿಗೆ. ಸೊ ಅವ್ರೇನೋ ಇದ್ರೂ ನಿಮ್ಗೆ ಕೊಡ್ಬೋದು ಹೊರತು ನೀವು ಅವ್ರನ್ನ ಫೋರ್ಸ್ ಅಂತೂ ಮಾಡೋಕ್ಕಾಗಲ್ಲ. ನೀವು ಅವರು ಯಾವುದೇ ರೂಲ್ಸು ರೆಗ್ಯುಲೇಷನ್ ಎಲ್ಲೂ ಹೋಗೋಕ್ಕಾಗಲ್ಲ. ಸೊ ನೀವು ಮೇನ್ ಬರೋದು ಇಲ್ಲಿ ರಿಕ್ವೆಸ್ಟ್. ನಿಮ್ಮ ರಿಕ್ವೆಸ್ಟ್ ಹೆಂಗಿರಬೇಕು ಅಂತಂದರೆ, ಅವನೇ ಹತ್ತು ಬಿಡಬೇಕು ಎಂಪ್ಲಾಯರು. ಅಯ್ಯೋ ಪಾಪ ಇಷ್ಟೆಲ್ಲ ಕಷ್ಟ ಆಗಿತ್ತ, ಹೋಗಪ್ಪ ನೀನು ಹಿಂಗೆ ಬದುಕಪ್ಪ ಅಂತ ಅನ್ಬೇಕು. ಆ ಲೆವೆಲ್ಗೆ ಅವ್ರನ್ನ ಮಕ್ಕರ್ ಮಾಡಿ. ಹಂಗೆ ಹೇಳಿದ್ಮೇಲೆ ಅವರು ಒಂದು ಸ್ವಲ್ಪ ದಿನ ಆದಮೇಲೆ ನಿಮ್ಗೆ ರಿಲೀವಿಂಗ್ ಲೆಟ್ರ್ ಕೊಡ್ತಾರೆ. ರಿಲೀವಿಂಗ್ ಲೆಟ್ರ್ ನೀವು ತೊಗೊಂಡಾದ್ಮೇಲೆ ನೀವು ಮತ್ತೆ ಹೋಗ್ಬೋದು ಬೇರೆ ಕಂಪ್ನಿಗೆ. ಈಗ ಫ್ರೆಂಡ್ಸ್, ನಾವು ನೋಟಿಸ್ ಪೀರಿಯಡ್ ಅಂದರೆ ಏನು, ನೋಟಿಸ್ ಪೀರಿಯಡ್ ಕಂಪಲ್ಸರಿನಾ, ನೋಟಿಸ್ ಪೀರಿಯಡ್ ಮಾಡಲೇಬೇಕಾ, ನೋಟಿಸ್ ಪೀರಿಯಡ್ ಮಾಡೋದ್ರಿಂದ ಏನು ಉಪಯೋಗ, ನೋಟಿಸ್ ಪೀರಿಯಡ್ ಮಾಡಿಲ್ಲ ಅಂದರೆ ಏನೇನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ನಾನು ನಿಮ್ಗೆ ತಿಳಿಸಿದ್ದೀನಿ ಅಂತ ನಾನು ಭಾವಿಸ್ತಾ. ಸೊ ನೀವು ಮಾಡೋದು ಇನ್ನೊಬ್ಬರಿಗೆ ಸ್ಫೂರ್ತಿಯಾಗಿರ್ಬೇಕು ಹೊರತು ಇನ್ನೊಬ್ಬರಿಗೆ ಯಾವತ್ತೂ ಅದು ಒಂದು ಎಕ್ಸಾಂಪಲ್ ಆಗಬಾರ್ದು. ನೀವು ಮಾಡೋದು ಒಂದು ಎಕ್ಸಾಂಪಲ್ ಯಾವತ್ತೂ ಆಗಬಾರ್ದು. ಆ ರೀತಿ ನೋಡ್ಕೊಳ್ಳಿ. ಬೇರೆಯವ್ರ ಎಕ್ಸಾಂಪಲ್ ನೋಡಿ ತಿಳ್ಕೊಳ್ಳಿ. ನಮ್ಮ ಮುಂದೆನೂ ನನಗೆ ನೋಡ್ಬಿಡೋಣ, ನನಗೂ ಆ ಥರ ಆಗುತ್ತಾ ಅಂತ ಮಾತ್ರ ತಿಳ್ಕೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ಎಲ್ಲ ಥರ ಎಕ್ಸ್ಪೀರಿಯನ್ಸ್ ನಾವು ಬಳಸ್ಕೊಳ್ಳೋಷ್ಟು ಆಯಸ್ ಅಂತೂ ನಮಗಿಲ್ಲ. ಸೊ ಎಲ್ಲ ಬೇರೆಯವ್ರು ಯಾರ್ಯಾರು ಎಕ್ಸ್ಪೀರಿಯನ್ಸ್ ಇದೆಯೋ ಸೊ ಅವ್ರನ್ನ ನೋಡ್ಕೊಂಡೇ ನಾವು ತಿಳ್ಕೊಬೇಕು. ಇದಲ್ಲದೆ ಇನ್ನು ಯಾವ ರೀತಿ ನಿಮಗೆ ಕಂಟೆಂಟ್ ಬೇಕು ಅನ್ನೋದು ಅಷ್ಟೇ ನೀವು ಕಮೆಂಟ್ ಮಾಡಿ. ಪಕ್ಕ ನಾನು ಇರುವುದೇ ನಿಮಗಾಗಿ, ನಿಮ್ಗೆ ಏನು ಬೇಕೋ ಅದನ್ನೇ ಮಾಡೋದು ಫ್ರೆಂಡ್ಸ್ ನಾನು. ಸೊ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಒಳ್ಳೆ ರೀತಿ ಮತ್ತೆ ಇನ್ನೂ ಅತ್ಯುತ್ತಮವಾದ ಕಂಟೆಂಟ್ ಮೂಲಕ ನಿಮ್ಮನ್ನು ರಂಜಿಸಕ್ಕೆ ಬರ್ತೀನಿ. ಸೊ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಸೊ ನಿಮ್ಗೆ ಏನೇ ಡೌಟ್ ಇತ್ತು ಅಂದರೆ ಕಮೆಂಟ್ ಮೂಲಕ ಮಾಡಿ. ನಾನು ಕೇಳ್ಕೊಳ್ಳೋದು ಇಷ್ಟೇ ಫ್ರೆಂಡ್ಸ್, ನಿಮಗೆ ನಾನು ಮಾಡ್ತಾ ಇರೋ ಕಂಟೆಂಟ್ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬಡವ್ರ ಮಕ್ಕಳನ್ನ ಬೆಳೆಸಿದ್ರು ಅಷ್ಟೇ. ಜೈ ಹಿಂದ್, ಜೈ ಕರ್ನಾಟಕ.